ತುಳುನಾಡಿನ ಸುಂದರ ಸಂಸ್ಕೃತಿ ಅಂತಂದ್ರೆ ಇಲ್ಲಿರುವಂತಹ ಈ ದೈವಾರಾಧನೆ. ಸೊ ಯಾವುದಾದ್ರೂ ಒಂದು ಕುಟುಂಬದಲ್ಲಿ ಅಥವಾ ಒಂದು ಗ್ರಾಮದಲ್ಲಿ ದೈವಾರಾಧನೆಯನ್ನ ಪದ್ಧತಿ ಪ್ರಕಾರ ಪ್ರತಿ ವರ್ಷ ನಡೆಸ್ಕೊಂಡು ಬಂದಿರ್ತಾರೆ. ಸೊ ಅದೇ ರೀತಿಯಾಗಿ ನಾನು ನಿಂತಿರುವಂತಹ ಜಾಗದಲ್ಲೂ ಕೂಡ ಒಂದು ಅದ್ಭುತವಾಗಿರುವ ಕೋಲವನ್ನು ನಾನು ಕಣ್ತುಂಬಿಕೊಂಡಿದ್ದೀನಿ. ಸೊ ಈ ಕೋಲದಲ್ಲಿ ವರ್ನಾರ ಪಂಜುರ್ಲಿಯ ದೈವ ನರ್ತಕರಾಗಿದ್ದು ನನ್ನ ಜೊತೆಗೆ ಇರುವಂತಹ ರುಕ್ಮಯ ನಲಕೆ ಕಲ್ಲಡ್ಕ ಸರ್ ಅವರು ಆ ನೃತ್ಯವನ್ನು ನೋಡ್ತಾ ಇದ್ರೆ, ಆ ದೈವ ನೃತ್ಯವನ್ನು ನೋಡ್ತಾ ಇದ್ರೆ ಪ್ರತಿಯೊಬ್ಬರು ಕೂಡ ನಾವು ಕಳೆದು ಹೋಗ್ಬಿಟ್ವಿ. ಆ್ಯಕ್ಚುಲಿ ಇಲ್ಲಿನ ಕೋಲ ಶುರುವಾಗಿದ್ದೇ ಈ ದೈವ ನರ್ತನೆಯಿಂದ. ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಆರೋಗ್ಯವಾಗಿದ್ದೀರಾ? ನಮಗೂ ಆರೋಗ್ಯ ಸಿಗ್ಲಿ ಅಂತ ಅಂದು ದಯವಿಟ್ಟು ಪ್ರೇರಿಸಿ ಆಶಿಸಿ. ಸತ್ಯ ಆರೋಗ್ಯವೇ ಮಹಾಭಾಗ್ಯ. ಹೌದು, ಅದನ್ನು ಉಳಿಸಿಕೊಳ್ಳುವುದು ನಮ್ಮ ಕರ್ತವ್ಯ. ನಮ್ಗೆ ಆಕ್ಚುಲಿ ನಂಬೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಆಗಿನ ಪಂಜುರ್ಲಿಯ ಅವತಾರಕ್ಕೂ ಈಗ ನಾನು ಮಾತಾಡಿಸ್ತಾ ಇರೋದಕ್ಕೂ ಇವರೇನಾ ನೀವು ಅಂತ ಅನ್ನಿಸ್ತಾ ಇದೆ. ಹೌದೌದೌದು, ದೈವ ಚಿತ್ತ, ಅದು ದೈವ ಚಿತ್ತ, ದೈವ ಕಾರಣಿಕೆ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ನಮಗೆ ಹೇಳಕ್ಕಾಗಲ್ಲ. ನಾವು ಮಾಡುವಂತ ದೈವದ ಅಧೀನವಾಗಿ ಇರ್ತೇವೆ. ಅದೆಲ್ಲ ದೈವ ಕೊಟ್ಟಂತ ಪ್ರೇರಣೆ. ನಾವು ಮಾಡುವಂತದ್ದು ಏನಿಲ್ಲ. ಆ ಪ್ರಯತ್ನ, ಆ ನಿಷ್ಠೆ, ನಿಯಮ ಇಷ್ಟು ಮಾತ್ರ ನಮ್ದು. ಪ್ರೇರಣೆ ಅದನ್ನು ಯಾವ ರೀತಿಯಾಗಿ ಮುಂದುವರಿಸುವುದು, ಯಾವ ಸಾನ್ನಿಧ್ಯದಲ್ಲಿ, ಯಾವ ಚೌಕಟ್ಟಿನಲ್ಲಿ, ಆಯಾಯ ಸಂಬಂಧಿಕವಾಗ ಅಂತ ಕೌಟುಂಬಿಕವಾಗಿರಲಿ, ರಾಜ್ಯ ವಿಭಾಗದಾಗಲಿ, ಆ ಜಾಗದ ಸಂಬಂಧವಾಗಿ ಆ ದೈವ ಅಲ್ಲಿಂದ ಆ ಪ್ರೇರಣಾರ್ಥಕವಾಗಿ 10 ಸಂವತ್ಸರ ಭಕ್ತಿಗೆ ಉಳಿಯುವಂಥ ಶಕ್ತಿ ಅದು. ಅಲ್ವಾ? ನಿಜಕ್ಕೂ ಅನಿಸ್ತಾ ಇದೆ. ಅಂದ್ರೆ ನನ್ನ ಜೊತೆಗೆ ನಿಂತ್ಕೊಂಡಿರುವಂತವ್ರು ದೈವ ನರ್ತಕರು, ಒಬ್ಬ ವ್ಯಕ್ತಿ ಅಂತ ನಾನು ಹೇಳ್ಬೋದು. ಆದ್ರೆ ಅಲ್ಲಿದ್ದಿದ್ದು ಮಾತ್ರ ಶಕ್ತಿ. ಖಂಡಿತವೇ ಅದನ್ನ ನೋಡಿದ್ದು ಮಾತ್ರ ನಾನು ಅಕ್ಷರಶಃ ಶಕ್ತಿ. ಸೊ ನನಗೆ ತಿಳಿಸ್ಕೊಡಿ ಸರ್, ಸೊ ಹೇಗಿರುತ್ತೆ ನಿಮ್ಮ ಜೀವನ ಶೈಲಿ? ಏನೆಲ್ಲ ಮಾಡ್ತೀರಿ? ಇನ್ವನಿ ಅಂದ್ರೆ ನಾವು ಅಂದ್ರೆ ಬಡವರು, ಪೂರ್ ಫ್ಯಾಮಿಲಿ. ಅಂದ್ರೆ ನಮ್ಮ ಮೂಲ ವೃತ್ತಿ ಅಂದರೆ ದೈವ ನರ್ತನ. ನಮ್ಮ ಅಜ್ಜ ಕೊಳಕೀರು ಮನೆತನ ಬೊಗ್ರ ನಲಿಕೆ ಅಂತ ನಮ್ಮ ಅಜ್ಜ. ಆ ಅಜ್ಜಿ ಕೊರಪೊಳ್ಳು ನಲಿಕೆ ಅಂತ. ಅವರ ಮಗ ಡೊಂಬೆಯ ನಲಿಕೆ ಮತ್ತು ಹೊನ್ನಮ್ಮ. ಆ ದಂಪತಿಗಳ ಪ್ರಥಮ ಪುತ್ರ ನಾನು, ರುಕ್ಮಯ ನಲಿಕೆ. ನನಗೆ 2 ಗಂಡು ಮಕ್ಕಳು, ಸನತ್ರಾಜಿ, ಭವಿತ್ರಾಜಿ, ಹೆಂಡತಿ ಸಂಧ್ಯಾ ಅಂತ. ಹಾಗೆ ಮುಂದಿನ ಕಾಲದಲ್ಲಿ ಏನಾಗ ನಾವು ಕೊಳಕೀರು ಮನೆತನದಲ್ಲಿ ದೈವ ನರ್ತಕ ಸೇವಾ ವಿಭಾಗದವರು. ಆ ಮೊಗರ್ನಾಡ ಸಾವಿರ ಸೀಮೆಯ 7 ಗುತ್ತಿಯು 1 ಚಾವಡಿ ಅಂತ ಅರ್ಥ. ಆ ಚಾವಡಿ ಅಂದರೆ ಕೊಳಕೀರು ಜನನ, ಕಾಂಪ್ರಬೈಲು, ಉಳ್ಳಾಲ್ತಿರಿಯ ಜನ್ಮಭೂಮಿ ಅಂತ. ಅಲ್ಲಿ ನರಸಿಂಹದೇವರು ಪ್ರಧಾನ ದೇವರು, ಮನೆ ದೇವರು ಅಂತ ಹೇಳ್ತಾರೆ. ಮತ್ತೆ ಜುಮಾದಿ ಬಂಟ, ಕಲ್ಲುಟ್ಟಿಕಲ್ ಕೂಡ, ರಕ್ತೇಶ್ವರಿ, ಮಮ್ಮಯಿ ಇಂಥ ಶಕ್ತಿಗಳು ಅಲ್ಲಿ ನನಗೆ ರಾಜ್ಯಂದಿವ ಕಲ್ಕುಡನ ಸೇವೆಯನ್ನು ಮಾಡ್ತಿದ್ದೇನೆ. ಮತ್ತು ಬ್ರಹ್ಮ ಬಿರ್ಮೇರ್ ಅಂತ ಹೇಳ್ತಾರೆ ತುಳುವಿನಲ್ಲಿ. ಆ ಬ್ರಹ್ಮನ ಆ ಮುಡಿಯನ್ನು ನನಗೆ ಹಿರಿಯವರು ಬಲಿವಾಲಿ ಕೊಟ್ಟಿದ್ದಾರೆ. ಅದರ ವೃತ್ತಿಯನ್ನು ಮಾಡ್ತಿದ್ದೇನೆ. ಆ ಗುತ್ತಿನವರು ನಮ್ಮ ಹಿರಿಯರಿಗೆ ಕುಂಬಳಿ ಅಂತ ಒಂದು 70 ಸೆಂಟ್ ಜಾಗ ಕೊಟ್ಟಿದ್ದಾರೆ ನಮ್ಮ ಮನೆಯಲ್ಲಿ. ಅದರಲ್ಲಿ 10 ಸೆಂಟ್ ಜಾಗ, ಒಂದು ಮುಡಿ ಅಂತ ಗದ್ದೆ. ಇದು ನಮ್ಮ ಜೀವನದ ಶೈಲಿ. ನಮಗೆ ಕೃಷಿ ಮಾಡುವುದಿಲ್ಲ, ಕೃಷಿಕರು ನಮಗೆ ಕೃಷಿ ಜೀವನ ಆಗುವುದಿಲ್ಲ. ಅಂದರೆ ಈ ಬೇಸಿಗೆ ಕಾಲದಲ್ಲಿ ನಿದ್ರೆಯನ್ನು ಬಿಟ್ಟು ನಮ್ಮ ಆರೋಗ್ಯವನ್ನು ದೈವ ನರ್ತನದ ಸೇವೆ ಮಾಡುವಾಗ, ಮಳೆಗಾಲದಲ್ಲಿ ನಮಗೆ ಮಳೆಯನ್ನಿಂದು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಆ ಬೇಸಿಗೆ ಕಾಲದಲ್ಲಿ ದೈವ ಕಡ ಕೊಟ್ಟಂಥ ಪಡಿಯಕ್ಕಿ ಅಥವಾ ಯಾವುದಾದರಲ್ಲಿ ಸಿಗ್ತದಂಥ ಆ ವಿನಿಯೋಗಗಳು ವಸ್ತು ಉಂಟ, ಅದನ್ನು ನಾವು ಜೀವನ ಪಡೆಯೋಕ್ಕೆ ಉಪಯೋಗಿಸ್ಕೊಡ್ತೇವೆ. ಮನೆಯಲ್ಲಿ ಕೂಡ ಹಾಗೆ. ಅಲ್ಲ ಸರ್, ನೀವು ಇಡೀ ಜಗತ್ತಿಗೆ ಅಥವಾ ಇಡೀ ನಾಡಿನ ಜನರಿಗೆ ಯಾರೆಲ್ಲ ಈ ಸನ್ನಿಧಾನಕ್ಕೆ ಬರ್ತಾರೆ ಅವರೆಲ್ಲರಿಗೂ ಒಳ್ಳೇದಾಗುತ್ತೆ, ನಾನಿರ್ತೀನಿ,
ನಾನು ಅಭಯವಾಗಿರ್ತೀನಿ ನಿಮ್ ಜೊತೆ ಅಂತ ಹೇಳಿ ಅಭಯ ಕೊಡೋರು ನೀವು. ನಿಮ್ಮ ಜೀವನ ಶೈಲಿ ಬಗ್ಗೆ ನಾನು ತಿಳ್ಕೊಂಡಾಗ ನಿಜಕ್ಕೂ ಆಶ್ಚರ್ಯ ಆಗ್ತಾ ಇದೆ, ಹೀಗೂ ಉಂಟಾ ಅಂತ. ಹೌದೌದೌದು ಮೇಡಮ್. ಯಾಕೆಂದ್ರೆ ಬಡವರ ಹಾಗಂದ್ರೆ ಜನ ಸೇವೆಯೇ ಜನಾರ್ದನ ಸೇವೆ ಅಂತ ಹೇಳ್ತಾರೆ. ಹೌದು, ನಾವು ನಮ್ಮ ಹಿರಿಯರು ಮಲ್ಕೊಂಡ ನಾವು ಯಾವುದೇ ದುಶ್ಚಟಕ್ಕೆ ಅಥವಾ ದುರ್ಜನರ ಬೆಂಬಲಕ್ಕೆ ರಾಜಕೀಯ ಇದೆ, ಅದು ನಮ್ಮ ಒಳಗೆ. ಹಾಗಾಗಿ ಭಾಷೀಯವಾಗಿ ಯಾವ ರಾಜಕೀಯಕ್ಕೂ ಯಾವ ವಿಭಾಗಕ್ಕೂ ನಾವು ಸಂಬಂಧಪಟ್ಟವರಲ್ಲ, ಧಾರ್ಮಿಕತನಕ್ಕೆ ನಾವು ಒತ್ತುಕೊಳ್ಳುವವರು. ಎಲ್ಲರನ್ನು ಯಾವ ಧರ್ಮದವರಾಗಲಿ ಯಾವ ಮತದವರಾಗಲಿ ಅವರನ್ನು ಈ ಹಿಂದೂ ಸಂಸ್ಕೃತಿಯಲ್ಲಿ ದೈವಾರಾಧನೆ ಶ್ರೇಷ್ಠವಾದ ಕಲೆ. ಆ ದೈವದ ಕಲೆಯನ್ನು ಅದಕ್ಕೆ ಗಂಡು ಹೆಣ್ಣು ಬಡವ ಬಳ್ಳಿದ ಶ್ರೀಮಂತ ತಾರತಮ್ಯ ಇಲ್ಲದಂಥ ಆ ಒಂದು ನುಡಿಬಾಕಿಯನ್ನು ಕೊಡುವುದು, ಅವರಿಗೆ ಇಷ್ಟಾರ್ಥವನ್ನು ಸಿದ್ಧಿ ಮಾಡುವಂಥ ಆ ಸಂದರ್ಭ. ದೈವದ ಆಶೀರ್ವಚನ ಇಷ್ಟೇ, ನಿಮ್ಮನ್ನು ಒಳ್ಳೇದು ಮಾಡ್ತೇನೆ, ನಿಮ್ಮನ್ನು ಆರೋಗ್ಯ ಮಾಡ್ತೇನೆ, ನಿಮ್ಮನ್ನು ಸರಿ ಮಾಡ್ತೇನೆ, ನನ್ನಲ್ಲಿ ಭಕ್ತಿ ಇಟ್ಟುಕೊಳ್ಳಿ ಅಂತ ಇಷ್ಟೇ ಪ್ರೇರಣೆ ಮಾಡುವುದು ವಿನಃ ಬೇರೆ ಶಬ್ದವನ್ನು ಭಾಷೆ ಅಂದರೆ ಸಂದರ್ಭದಲ್ಲಿ ಬೇರೆ ಬೇರೆ ಭಾಷೆಗಳಿವೆ, ಆ ಭಾಷೆಗಳನ್ನೆಲ್ಲ ಮಾತನಾಡಲಿಕ್ಕೆ ಆಗುವುದಿಲ್ಲ. ನಾನು ಎಂದರೆ SSLC ಕಲ್ತಿದ್ದೇನೆ, ಆದ್ದರಿಂದ ಕನ್ನಡ ಇಂಗ್ಲಿಷ್ ಕನ್ನಡಕ್ಕಿಂತ ಇನ್ನೇನ್ ಬೇಕು, ಹೌದು, ಕನ್ನಡ ರಾಜ್ಯದಲ್ಲಿ ಕನ್ನಡವನ್ನು ಮಾತನಾಡುವಂತ ಒಂದು ಹವ್ಯಾಸ. ತುಳುವಿನಲ್ಲಿ ಕೆಲವು ಶಬ್ದಗಳು ಕನ್ನಡಕ್ಕೆ ಮಾತಾಡ್ತಾರೆ, ಗ್ರಾಮ್ಯ ಭಾಷೆ ಅಂತ ಹೇಳ್ತಾರೆ. ಅದು ಅಚ್ಚ ತುಳು, ದೈವ ಮಾತನಾಡುವಂತಹ ನುಡಿ ಕಟ್ಟುಕೊಟ್ಟುವಂತಹ ಅಚ್ಚ ತುಳು, ಅದು ನಮಗೆ ಮಾತ್ರ ಸೀಮಿತವಾದದ್ದು. ಅದಕ್ಕೆ ಆ ಪುರತ ಗುತ್ತಿನವರು, ತಂದ್ರಿಯವರು ಮತ್ತು ಬಾರಿಕೆಯವರು, ಆ ಮಣಿತರ ಸಂಬಂಧವರು, ಕುಟುಂಬದ ಯಜಮಾನ ಸ್ಥಾನದವರು ಅದನ್ನೆಲ್ಲ ಪೂರೈಸಿಕೊಂಡು ಬರ್ತಾರೆ. ನಾವು ರಾಜ್ಯ ದೈವಕ್ಕೆ ಕಟ್ಟುತ್ತೇವೆ, ನಂತರ ಮಣಿತರದ ದೈವಕ್ಕೆ ಕಟ್ಟುತ್ತೇವೆ, ಜಾಗದ ದೈವಕ್ಕೆ ಕಟ್ಟುತ್ತೇವೆ. ನಾವು ಮಾಡದ ದೈವಗಳಿಲ್ಲ. ಅಂದರೆ ತುಳುನಾಡಿನಲ್ಲಿ ಪ್ರಥಮವಾದ ನಲಿಕೆ ಜನಾಂಗದವರು ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಆ ವೃತ್ತಿ ಜೀವನವನ್ನು ನಾವು ಅಳವಡಿಸಿಕೊಂಡು ಈಗ ಅಂದರೆ ಸಂದರ್ಭದಲ್ಲಿ ಅವರು ಕೊಟ್ಟಂಥ ಆ ಉತ್ಪತ್ತಿ ಅಥವಾ ಅವರು ಕೊಟ್ಟಂಥ ನಮಗೆ ಆ ಧ್ಯೇಯ ಯಾವುದುಂಟ ಅದರಿಂದ ಸುಖಮಯವಾಗಿ ಜೀವನವನ್ನು ಕಲಿತೀವಿ. ನಿಜಕ್ಕೂ ತುಂಬಾನೇ ಖುಷಿ ಆಗುತ್ತೆ ನಿಮ್ಮ ಈ ಮಾತನ್ನ ಕೇಳಿ. ಯಾಕಂದ್ರೆ ಎಷ್ಟೆಷ್ಟೋ ಕೋಟಿಗಟ್ಟಲೆ ಆಸ್ತಿ ಇರುತ್ತೆ, ಹೆಂಗೆಂಗೋ ಇರ್ತಾರೆ, ಆದ್ರೂ ನೆಮ್ಮದಿ ಅನ್ನೋದು ಇರೋದಿಲ್ಲ. ಆದ್ರೆ ಇರೋ ಒಂದು ಸಣ್ಣ ಗೂಡಲ್ಲಿ ನೆಮ್ಮದಿಯಿಂದ ನಾವು ಸಂತೋಷದಿಂದ ಬದುಕ್ತಿದೀವಿ ಅಂತಿರಲ್ಲ, ನೀವೇ ನಿಜವಾದ ಶ್ರೀಮಂತರು ಅಂತ ನನಗೆ ಅನಿಸುತ್ತೆ. ಹೃದಯ ಶ್ರೀಮಂತರು, ತೃಪ್ತಿಯಲ್ಲೂ ಶ್ರೀಮಂತರು, ಆನಂದ ಸಂತೋಷದಲ್ಲೂ ಶ್ರೀಮಂತರು. ಧರ್ಮದೇವರನ್ನ